ಅದೇನ್ರಿ ಕೆಲ್ಸ, ದೇವ್ರ ಕೆಲ್ಸ, ನಾವ್ಯಾಕೆ ಕೆಲ್ಸ ಮಾಡ್ಬೇಕು ಅನ್ನೋಂತ ಕೆಲ ಅಧಿಕಾರಿಗಳ ಮಂಡುವಾದನೋ ಹಠನೋ ಗೊತ್ತಿಲ್ಲ, ಅಥವಾ ಇವರು ಯಾವುದೇ ಅಧಿಕಾರಿಗಳಿಗೂ ಕೇರ್ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಅಂತಹ ಅಧಿಕಾರಿಗಳೇ ಇದೀಗ ರಾಜ್ಯಾದ್ಯಂತ ಎಲ್ಲೆಡೆಯೂ ಕೂಡ SIR ನಡೀತಾ ಇದ್ರೆ, ಇತ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕೆಲ PDOಗಳು ಹಾಡಿದ್ದೇ ಆಟ ಆಗೋಗಿದೆ. ಇವರೆಲ್ಲರೂ ಕೂಡ ದಾಬಸ್ಪೇಟೆಗೆ ಸಮೀಪದ ಸಿದ್ದರ ಬೆಟ್ಟದಲ್ಲಿ ಮೋಜು ಮಸ್ತಿ ಎಣ್ಣೆ ಪಾರ್ಟಿ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಈ ಎಣ್ಣೆ ಪಾರ್ಟಿಯನ್ನ ಅರೇಂಜ್ ಮಾಡಿಸಿದಂತಹ ಪುಣ್ಯಾತ್ಮ ಎಂಟಗಾನಹಳ್ಳಿಯ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂತಹ ಮುನಿರಾಜು ಅವರು, ಬಿಲ್ ಕಲೆಕ್ಟರ್ ಮುನ್ರಾಜು, ಈ ಒಂದು ಪಂಚಾಯತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿರ್ಬೇಕಾದ್ರೆ ಇವರ ಧರ್ಮ ಪತ್ನಿಯೇ ಅಧ್ಯಕ್ಷರಾಗಿದ್ರು. ಆನಂತರ ನೋಡಪ್ಪ ಈತ ಮಾಡಿದ್ದೇ ರೂಲ್ಸ್, ಈತ ಆಡಿದ್ದೇ ಆಟ ಆಗೋಗಿತ್ತು. ಈತ ಕ್ಯಾಮ್ರಾಗಳ ಮುಂದೆ ಪೋಸ್ ಕೊಟ್ಟಿದ್ದು, ಈತ ಏನ್ ಬೇಕಾದ್ರೂ ಮಾಡಬಹುದು, ತಾನು ಮಾಡಿದ್ದೇ ರೂಲ್ಸ್ ಅಂತ ಹೇಳ್ಕೊಂಡು ಈಗ ಸಂಪೂರ್ಣವಾಗಿ ಇಡೀ ಪಂಚಾಯಿತಿಯನ್ನ ಕಬ್ಜಾ ಮಾಡ್ಕೊಂಡಿದ್ದಾನೆ. ಇಡೀ ಪಂಚಾಯಿತಿಯನ್ನ ತಾನು ಹಿಡಿತದಲ್ಲಿರಿಸಿಕೊಂಡು ಎಲ್ಲವನ್ನು ಕೂಡ ನುಂಗುತ್ತಾ ಇರ್ತಕ್ಕಂತಹ ಈ ಮುನಿರಾಜು ಈಗ ಈ ಒಂದು ಸಿದ್ದರ ಬೆಟ್ಟದಲ್ಲಿ PDOಗಳಿಗೆ ಎಣ್ಣೆ ಪಾರ್ಟಿಯನ್ನ ಅರೇಂಜ್ ಮಾಡಿಸಿದ್ರು. ಕ್ಯಾಮ್ರಾ ಬರ್ತಾ ಇದ್ದಂತೆ ಮನುಷ್ಯ ಮುಖ ಮುಚ್ಕೊಂಡಿದ್ದೇನೆ, ಏನೂ ಇಲ್ಲ ಅಂತೇಳಿ ಓಡಿದ್ರು. ಅಂದ್ರೆ ಎಂಟಗಾನಹಳ್ಳಿಯ ಈ ಒಂದು ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ ಆಗಿದ್ದಂತ ಮುನಿರಾಜುಗೆ ಹೇಳೋರು ಕೇಳೋರು ಏನೂ ಇಲ್ಲ, ತಾನು ಆಡಿದ್ದೆ ಆಟ ಆಗೋಗಿದೆ. ಈ ಮನುಷ್ಯ ಯಾವುದೇ ಅಧಿಕಾರಿಗಳಿಗೂ ಕೂಡ ಕೇರ್ ಮಾಡ್ತಿಲ್ವಂತೆ. ಈ ಒಂದು ಮನುಷ್ಯನ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಮತ್ತು ಈತನ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು ಅಂತೇಳಿ ಕೂಡ ಜನ ಆಗ್ರಹವನ್ನ ಮಾಡ್ತಿದ್ದಾರೆ. ಇನ್ನು ಬಿಲ್ ಕಲೆಕ್ಟರ್ ಆಗಿ ಹಾಗೆ ಇತರ ಧರ್ಮಪತ್ನಿಯು ಕೂಡ ಅಧ್ಯಕ್ಷರಾಗಿದ್ರು. ಇನ್ನು ಈತನನ್ನ ಹೇಳೋರ್ಯಾರು ಕೇಳೋರ್ಯಾರು? ಈ ಒಂದು ಆಟದಿಂದ ಈತ ಅಕ್ಷರಶಃ ಯಾವುದೇ ಅಧಿಕಾರಿಗಳಿಗೂ ಕೂಡ ಕೇರ್ ಮಾಡ್ದಂಗೆ ಆತನ ಆಟಕ್ಕೆ ಯಾವಾಗ ಕಡಿವಾಣ ಬೀಳುತ್ತೆ ಅನ್ನುವಂತ ಯಕ್ಷ ಪ್ರಶ್ನೆ ಇದೀಗ ಸಾರ್ವಜನಿಕರು ಕೇಳ್ತಿದ್ದಾರೆ. ಈ ಒಂದು ಬಿಲ್ ಕಲೆಕ್ಟರ್ ಮೇಲೆ ಕಾನೂನು ಕ್ರಮ ಆಗತ್ತಾ, ಎಲ್ಲವೂ ಕಾಲವೇ ನಿರ್ಧರಿಸಲಿದೆ.